9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಮೊದಲ ಸುದ್ದಿ. ಲೋಕಸಭೆ ಚುನಾವಣೆಗೂ ಮುನ್ನ ಹಿಜಾಬ್ ಕಿಚ್ಚು ಹೆಚ್ಚಾಗತ್ತ. ಹಿಜಾಬ್ ನಿಷೇಧ ವಾಪಸ್ ಎಂದಿದ್ದ ಸಿಎಂ ಉಲ್ಟಾ ಹೊಡೆದಿದ್ದು ಯಾಕೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಹಿಜಾಬ್ ಹಂಗಾಮಾದ ಇನ್ಸೈಡ್ ಕಹಾನಿ. ಸಿಎಂ ಈ ಸ್ಟೇಟ್ಮೆಂಟ್ ಏನಿದೆ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗುತ್ತೆ ಸಿಎಂ ಹೇಳಿಕೆ. ಲೋಕಸಭೆ ಚುನಾವಣೆಗೂ ಮುನ್ನ ಹಾಗಾದ್ರೆ ಹಿಜಾಬ್ ಕಿಚ್ಚು ಹೆಚ್ಚಾಗತ್ತ? ಹಿಜಾಬ್ ನಿಷೇಧ ವಾಪಸ್ ಎಂದಿದ್ದ ಸಿಎಂ ತಮ್ಮ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಂತೆ ಬಹಳ ದೊಡ್ಡ ಚರ್ಚೆಗೆ ಇದು ಕಾರಣ ಆಗುತ್ತೆ. ಆದ್ರೆ ಈಗ ಸಿಎಂ ಈ ಸ್ಟೇಟ್ಮೆಂಟ್ ನಿಂದ ಉಲ್ಟಾ ಹೊಡೆದಿದ್ದು ಯಾಕೆ? ಸಿಎಂ ಹೇಳಿಕೆಯಿಂದ ಆಬ್ವಿಯಸ್ಲಿ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನ ಆಗತ್ತೆ. ಸಿಎಂ ಕೊಟ್ಟಂತಹ ಈ ಸ್ಟೇಟ್ಮೆಂಟ್ ನ ಬಗ್ಗೆ ಬಹಳ ದೊಡ್ಡ ಚರ್ಚೆ ಕೂಡ ನಡೆಯುತ್ತೆ. ಕೆಲ ಸಚಿವರು ಸಿಎಂನ ಈ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಿಎಂರ ಈ ಹೇಳಿಕೆಯ ಬಗ್ಗೆ ಕೆಲವರು ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದಿನ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರದ ಸಮಯದಲ್ಲಿ ತೆಗೆದುಕೊಂಡಂತಹ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಅನ್ನೋದನ್ನ ವಾಪಸ್ ತೆಗೆದುಕೊಳ್ತೀವಿ ಅನ್ನುವಂತಹ ಹೇಳಿಕೆ ನೀಡಿದ್ರು. ಇದರ ಬೆನ್ನಲ್ಲೇ ಸಾಕಷ್ಟು ಚರ್ಚೆ ಆಯ್ತು. ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು, ವಾಗ್ದಾಳಿ ನಡೆಸಿದ್ರು. ಕೋರ್ಟ್ ನಲ್ಲಿ ಇನ್ನೂ ಸಹ ಈ ಕೇಸ್ ಇರುವಂತಹ ಸಂದರ್ಭದಲ್ಲಿ, ಪ್ರಕರಣ ಇರುವಂತಹ ಸಂದರ್ಭದಲ್ಲಿ ಸಿಎಂ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಹಾಗಾದ್ರೆ ಅನ್ನುವಂತಹ ಆಕ್ರೋಶ ಸಹ ಹೊರ ಹಾಕ್ತಾ ಇದ್ರು. ಈಗ ಅದು ದೊಡ್ಡ ಎಫೆಕ್ಟ್ ಸಹ ಆಗತ್ತೆ ಕಾಂಗ್ರೆಸ್ಗೆ ಅನ್ನೋದು ಈಗ ಅವರ ಗಮನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇನ್ನು ಹಿಜಾಬ್ ವಿವಾದ ಭುಗಿಲೆದ್ದರೆ ಕಾಂಗ್ರೆಸ್ಗೆ ಹಿನ್ನಡೆಯಾಗುವಂತಹ ಆತಂಕ. ಹಿಜಾಬ್ ವಿಚಾರದಲ್ಲಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ಗೆ ಹೈಕಮಾಂಡ್ ಗಮನಕ್ಕೂ ಸಹ ಹಿಜಾಬ್ನ ವಿವಾದ ಬಂದಿದೆ. ಈಗ ಹೈಕಮಾಂಡ್ ಅಂಗಳಕ್ಕೂ ಸಹ ಈ ಹಿಜಾಬ್ ವಿವಾದ ಬಂದಿದೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿಗೆ ಅಸ್ತ್ರವಾಗುತ್ತೆ ಈ ಒಂದು ವಿಚಾರ. ಹಾಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಲಾಗ್ತಾ ಇದೆ. ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಚುನಾವಣೆ ಮುಗಿಯುವವರೆಗೂ ಸಹ ವಾಪಸ್ ನಿರ್ಧಾರ ಬೇಡ. ರಾಜ್ಯ ಕಾಂಗ್ರೆಸ್ಗೆ ಹೈಕಮಾಂಡ್ ನಾಯಕರ ಸಲಹೆ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸಿಎಂ ಹೇಳಿಕೆ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಹಿಜಾಬ್ ನಿಷೇಧವನ್ನ ವಾಪಸ್ ಪಡಿತೀವಿ ಅನ್ನೋ ಹೇಳಿಕೆ. ಈಗ ಚುನಾವಣೆ ಮುಂದೆ ಇದೆ. ಲೋಕಸಭೆ ಚುನಾವಣೆಗಾಗಿ ಭರ್ಜರಿ ತಯಾರಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಈ ಹೇಳಿಕೆ ಇದು ಪ್ರತಿಪಕ್ಷದ ಕೈಗೆ ಒಂದು ಪ್ರಬಲವಾದ ಅಸ್ತ್ರ ಕೊಟ್ಟಂತಾಗತ್ತೆ. ಮತ್ತೊಂದು ಕಡೆ ಲೋಕಸಭೆ ಚುನಾವಣೆಯ ಮೇಲೂ ಕೂಡ ಇದರ ಪರಿಣಾಮ ನೇರವಾಗಿ ಬೀಳುತ್ತೆ. ಹಾಗಾಗಿ ಡಿಸಿಎಂ ಕೂಡ ಈ ವಿಚಾರದಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಹಾಗಂತ ಎಲ್ಲರೂ ಸುಮ್ಮನಿದ್ದಾರೆ ಅಂತಲ್ಲ. ಸಿಎಂ ಕೊಟ್ಟಂತಹ ಈ ಹೇಳಿಕೆ ಬಗ್ಗೆ ಕೆಲವರು ಸಮರ್ಥನೆ ಕೊಟ್ಟಿದ್ದಾರೆ, ಇನ್ನು ಕೆಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿರುವಾಗ ಇದರ ಬಗ್ಗೆ ಮಾತಾಡೋದು, ಅದು ಕೂಡ ಚುನಾವಣೆಯನ್ನ ಮುಂದಿಟ್ಕೊಂಡು ಈ ವಿಚಾರವನ್ನ ಮುನ್ನೆಲೆಗೆ ತರೋದು ಸರಿಯಲ್ಲ ಅನ್ನೋದು ಕಾಂಗ್ರೆಸ್ನ ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ಸದ್ಯಕ್ಕೆ ಮೌನ ವಹಿಸೋ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಂತಿದೆ. ತಾವು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿದೆ ಸಿಎಂ ಸಿದ್ದರಾಮಯ್ಯನವರು 24 ಗಂಟೆಯಲ್ಲಿ ಇದರ ಬಗ್ಗೆ ಯೂ ಟರ್ನ್ ಹೊಡೆದಿದ್ದಾರೆ. ಇವೆಲ್ಲದಕ್ಕೂ ಕಾರಣ ಮುಂದೆ ಇರುವಂತಹ ಲೋಕಸಭೆ ಎಲೆಕ್ಷನ್. ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿ ಆ ಒಂದು ಹುಮ್ಮಸ್ಸಿನಲ್ಲೇ ಕಾಂಗ್ರೆಸ್ ಇದೆ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಈಗ ನಾವೇ ನಮ್ಮ ಕಾಲ ಮೇಲೆ ಕಲ್ಲು ಹಾಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಸೈಲೆಂಟ್ ಆಗಿದೆ. ಹಿಜಾಬ್ ವಿವಾದ ಭುಗಿಲೆದ್ರೆ ಅದು ಕಾಂಗ್ರೆಸ್ಗೆ ಬಹಳ ದೊಡ್ಡ ಆತಂಕ, ಅದು ಹಿನ್ನಡೆಯನ್ನ ತರತ್ತೆ. ಇದರ ಬಗ್ಗೆ ಅರಿವಿರುವಂತಹ ಕಾಂಗ್ರೆಸ್ ಈಗ ಸೈಲೆಂಟ್ ಆಗಿದೆ. ಈ ವಿಚಾರದಲ್ಲಿ ಮತ್ತೊಂದು ದಂಗಲ್ಗೆ ಇದು ಕಾರಣ ಆಗತ್ತಾ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಈಗ ಕಾಂಗ್ರೆಸ್ ಮೌನ ವಹಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಈಗ ಹೈಕಮಾಂಡ್ ಅಂಗಳಕ್ಕೂ ಸಹ ಈ ವಿವಾದ ಹೋಗಿದೆ. ಹಾಗಾದ್ರೆ ಈಗ ಹೈಕಮಾಂಡ್ ಯಾವ ರೀತಿಯಾದ ಎಚ್ಚರಿಕೆಯನ್ನ ಹೆಜ್ಜೆ ಇಡುವುದಕ್ಕೆ ರಾಜ್ಯದ ನಾಯಕರಿಗೆ ಸೂಚನೆ ಕೊಟ್ಟಿದೆ? ಯಾವೆಲ್ಲ ಸೂಚನೆಗಳನ್ನ ಕೊಟ್ಟಿದೆ ಹೈಕಮಾಂಡ್ ಹಾಗಾದ್ರೆ ಅಂತ? ಪ್ರಗತಿ ಸರ್ಕಾರ ರಚನೆ ಆದ್ಮೇಲೆ 2-3 ಪ್ರಮುಖ ವಿಚಾರಗಳು ಈ ಮುಸ್ಲಿಂ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಬಂದಿತ್ತು. ಮೊದಲ ಅಧಿವೇಶನದ ಸಂದರ್ಭದಲ್ಲಿಯೇ
ಮತಾಂತರ ನಿಷೇಧ ಕಾಯ್ದೆ ಜೊತೆಗೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡೆಯುವಂತ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂತ ಒತ್ತಾಯ ಇತ್ತು. ಇದು ಹೈಕಮಾಂಡ್ ಗಮನಕ್ಕೆ ಹೋದ ಮೇಲೆ ಅದನ್ನ ತಡೆಯುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡುತ್ತೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ಇದೆ, ಈಗ ಸರ್ಕಾರ ಬಂದ ಕೂಡಲೇ ಈ ರೀತಿಯಾದಂತ ಕಾಯ್ದೆಗಳನ್ನ ವಾಪಸ್ ಪಡೆಯುವಂತ ಹೆಜ್ಜೆ ಇಟ್ರೆ ಅದು ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಅದನ್ನ ಲೋಕಸಭಾ ಚುನಾವಣೆ ನಂತರ ಮಾಡಿ ಎನ್ನುವಂತ ಸೂಚನೆಯನ್ನ ಹೈಕಮಾಂಡ್ ಕೊಡ್ತು. ಆ ಹಂತದಲ್ಲಿ ಮೊದಲ ಅಧಿವೇಶನದಲ್ಲೇ ವಾಪಸ್ ಆಗ್ಬೇಕಾಗಿದ್ದಂತ ಮತಾಂತರ ಬಿಲ್ಲು, ಗೋಹತ್ಯೆ ನಿಷೇಧ ಕಾಯ್ದೆ ಕೂಡ ವಾಪಸ್ ಪಡೆಯುವಂತ ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರ ಕೈ ಬಿಡ್ತು. ಆದ್ರೆ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮವೊಂದರಲ್ಲಿ ಹೇಳಿದಂತ ಕೇವಲ ಒಂದು ಹೇಳಿಕೆ ಈಗ ದೊಡ್ಡ ಮಟ್ಟದ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಸಾಕಷ್ಟು ಸಚಿವರುಗಳು ಸಿಎಂ ನಿರ್ಧಾರದ ಬಗ್ಗೆ ವೈಯಕ್ತಿಕವಾಗಿ ಬೇಸರ ಇದ್ರು ಕೂಡ ಅದರ ಮುಂದೆ ಮಾಧ್ಯಮಗಳ ಮುಂದೆ ತೋಡ್ಕೊಳ್ತಾ ಇಲ್ಲ. ವೈಯಕ್ತಿಕವಾಗಿ ಕೆಲವರು ಆಪ್ತರ ಬಳಿ ಹೇಳಿಕೊಂಡಿರೋ ಹಾಗೆ ಲೋಕಸಭಾ ಚುನಾವಣೆಯ ತನಕ ನಮಗೆ ಈ ವಿಚಾರಗಳು ಹೆಚ್ಚು ಡ್ಯಾಮೇಜ್ ಮಾಡ್ತವೆ, ಇದರ ಬಗ್ಗೆ ಸರ್ಕಾರ ಸೈಲೆಂಟ್ ಆಗಿರುವಂತದ್ದು ಒಳ್ಳೇದು. ಲೋಕಸಭಾ ಚುನಾವಣೆ ಆದ್ಮೇಲೆ ನಮಗೆ 4 ವರ್ಷಗಳು ಯಾವುದೇ ರೀತಿಯಾದಂತ ಚುನಾವಣೆಗಳು ಇರೋದಿಲ್ಲ, ಆ ಸಂದರ್ಭದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಬಹುದು ಅನ್ನುವಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೇಲೆ ಒಂದು ರೀತಿಯಾಗಿ ಇದು ಚುನಾವಣೆಯ ಅಸ್ತ್ರವಾಗಿ ಬಿಜೆಪಿ ಬಳಸ್ಕೊಳ್ತಾ ಇದೆ. ಲೋಕಸಭಾ ಚುನಾವಣೆಯ ತನಕ ಈ ವಿಚಾರವನ್ನ ಜೀವಂತ ಇಡುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಹೀಗಾಗಿ ಈ ವಿಚಾರ ಹೈಕಮಾಂಡ್ಗೂ ಕೂಡ ತಲುಪಿರುವಂತದ್ದು. ಈ ಹಿಂದೆ ಯಾವ ನಿರ್ದೇಶನಗಳನ್ನ ಕೊಟ್ಟಿತ್ತು, ಮತಾಂತರ ನಿಷೇಧ ಕಾಯ್ದೆ ಇರ್ಬೋದು, ಗೋಹತ್ಯೆ ನಿಷೇಧ ಕಾಯ್ದೆನ ವಾಪಸ್ ತೆಗೆದುಕೊಳ್ಳುವಂತ ವಿಚಾರ ಏನಿತ್ತು, ಈ ವಿಚಾರದಲ್ಲಿ ಹೇಗೆ ಹೈಕಮಾಂಡ್ ನಡೆದುಕೊಂಡಿತ್ತು ಅದೇ ರೀತಿ ಹಿಜಾಬ್ ವಿಚಾರದಲ್ಲೂ ಕೂಡ ಸ್ಪಷ್ಟ ನಿರ್ದೇಶನಗಳನ್ನ ಕೊಟ್ಟಿದೆ. ಯಾಕೆಂದ್ರೆ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದೆ ಅನ್ನುವಂತಹ ಅಭಿಪ್ರಾಯಗಳು ಇರುವಂತ ಈ ಸಂದರ್ಭಗಳಲ್ಲಿ ಹಿಜಾಬ್ ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂತದ್ದು, ಇದರಿಂದಾಗಿ ಒಂದು ಸಮುದಾಯವನ್ನ ಓಲೈಕೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಜನರ ಮುಂದೆ ತೆಗೆದುಕೊಂಡು ಹೋಗಿ ಅದು ಚುನಾವಣೆಗೆ ಕೆಟ್ಟ ಪರಿಣಾಮ ಬೀಳಬಹುದು. ಹೀಗಾಗಿ ಈ ಹಂತದಲ್ಲಿ ಅದು ಬೇಡ. ಅದು ಅಲ್ಲದೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ತೀರ್ಮಾನಗಳು ಬರುತ್ತೆ ಕಾದ್ ನೋಡೋಣ, ಅಲ್ಲಿಯ ತನಕ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂತ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ. ಹಾಗಾಗಿನ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟ ಮೇಲೆ ನಾವು ನಿಷೇಧ ಮಾಡ್ತೀವಿ ಅಂತ ಹೇಳಿಲ್ಲ, ಚಿಂತನೆಯಲ್ಲಿದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಜೊತೆಗೆ ಕೆಲ ಸಚಿವರು ಕೂಡ ಈಗ ಕಾನೂನಾತ್ಮಕವಾಗಿಯೇ ಎಲ್ಲವನ್ನೂ ಮಾಡ್ತೀವಿ, ಕಾನೂನನ್ನ ಬಿಟ್ಟು ಹೊರಗಡೆ ಏನು ಮಾಡೋದಿಲ್ಲ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಕಾಂಗ್ರೆಸ್ಗೆ ಅರ್ಥವಾಗಿದೆ ಈ ವಿಚಾರಗಳು ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ನಮಗದು ಹಿನ್ನಡೆ ಆಗಬಹುದು ಅನ್ನುವಂತಹ ಅಭಿಪ್ರಾಯ ಸರ್ಕಾರಕ್ಕೆ ಮನದಟ್ಟಾದಂಗೆ ಕಾಣಿಸ್ತಾ ಇದೆ. ಬಹಳ ಪ್ರಮುಖವಾಗಿ ಪ್ರಗತಿ, ಮುಸ್ಲಿಂ ಸಮುದಾಯ ಹೆಚ್ಚಿನ ಪ್ರಮಾಣದಲ್ಲಿ ವಿಧಾನಸಭೆಯಲ್ಲಿ ವೋಟ್ ಮಾಡಿದ್ದಾರೆ. ಹಾಗಾಗಿ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಒಂದು, ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಸರ್ಕಾರ ಮಾಡ್ಲಿಲ್ಲ, ಮಾಡ್ಬೇಕು ಅನ್ನುವಂತ ಒತ್ತಾಯ ಮಾಡಿದ್ರು ಕೂಡ ಮಾಡ್ಲಿಲ್ಲ. ಜೊತೆಗೆ ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿಯನ್ನು ವಾಪಸ್ ಪಡೆದಿದ್ರು, ಅದನ್ನು ವಾಪಸ್ ಕೊಡಿಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಅದನ್ನ ಮಾಡಕ್ಕೆ ಹೋದ್ರೆ ಲಿಂಗಾಯತ ಮತ್ತು ಬೇರೆ ಸಮುದಾಯ ಒಕ್ಕಲಿಗ ಸಮುದಾಯದಿಂದ ಕಿತ್ಕೊಂಡು ಮುಸ್ಲಿಮರಿಗೆ ಕೊಟ್ಟು ಅನ್ನುವಂತ ಪ್ರಚಾರ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಅದನ್ನು ಕೂಡ ಮಾಡ್ಲಿಲ್ಲ. ಹಾಗಾಗಿ ಹಿಜಾಬ್ ವಿಚಾರದಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ದಾರೆ, ಅದಲ್ಲೂ ಕೂಡ ಹಿನ್ನಡೆ ಆಗುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಪ್ರಗತಿ, ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಹಿಜಾಬ್ ವಿಚಾರ ಮುಟ್ತಾ ಇದ್ದಂತೆ ಬಹಳ ದೊಡ್ಡ ಕಾಂಟ್ರವರ್ಸಿಗೆ ಅದು ಕಾರಣ ಆಗತ್ತೆ ಅನ್ನೋದು ಅವರ ಗಮನಕ್ಕೂ ಕೂಡ ಬಂದಿದೆ. ಲೋಕಸಭೆ ಚುನಾವಣೆ ಹತ್ರ ಇದೆ, ಈ ಸಂದರ್ಭದಲ್ಲಿ ಮೆಸ್ ಮಾಡ್ಕೊಳ್ಳೋದು ಬೇಡ, ದೊಂಬಿ ಮಾಡ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಈಗ ಕಾಂಗ್ರೆಸ್ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.